ವೀಕ್ಷಕರೇ, ಡಿಸೆಂಬರ್ 4, 2022 ರತ್ಲಂ ಡಿಸ್ಟ್ರಿಕ್ಟ್ ಮಧ್ಯಪ್ರದೇಶ್. ಅಂದು ಬೆಳಿಗ್ಗೆ ಸುಮಾರು 7 ಗಂಟೆಯ ಸುಮಾರಿಗೆ ಲಾಲ್ ಸಿಂಗ್ ತಮ್ಮ ಹೊಲಕ್ಕೆ ನೀರು ಬಿಡುವ ಸಲುವಾಗಿ ಬೋರ್ವೆಲ್ನ ಪಂಪ್ ಸೆಟ್ ಆನ್ ಮಾಡೋಕೆ ಅಂತ ಬರ್ತಾರೆ. ಇದು ಆ ಗ್ರಾಮದಲ್ಲಿ ವಾಸಿಸೋ ಪ್ರತಿ ರೈತನ ಬೆಳಗಿನ ಡ್ಯೂಟಿ. ಲಾಲ್ ಸಿಂಗ್ಗೆ ಸುಮಾರು 3 ಎಕರೆ ಗದ್ದೆ ಇದೆ. ಇಂದಿನಂತೆ ಬೆಳಿಗ್ಗೆ ಮೋಟಾರ್ ರೂಮ್ಗೆ ಹೋಗಿ ಮೋಟಾರ್ ಆನ್ ಮಾಡ್ತಾರೆ ಲಾಲ್ ಸಿಂಗ್. ಆದ್ರೆ ಲಾಲ್ ಸಿಂಗ್ಗೆ ಗೊತ್ತಿರಲಿಲ್ಲ ಮೋಟಾರ್ ಸ್ವಿಚ್ ಆನ್ ಮಾಡಿದ್ರೆ ತಮ್ಮ ಲೈಫ್ ನ ಸ್ವಿಚ್ ಆಫ್ ಆಗುತ್ತೆ ಅಂತ. ಮೋಟಾರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಅದರ ಪ್ರಭಾವ ಎಷ್ಟು ಜೋರಾಗಿತ್ತಂದ್ರೆ ಭೂಮಿಯೇ ನಡುಗಿ 3-4 ಅಡಿಗಳ ದೊಡ್ಡ ಹೊಂಡವೇ ಆಗಿ ಹೋಗುತ್ತೆ. ಲಾಲ್ ಸಿಂಗ್ ಆ ಬಾಂಬ್ ಬ್ಲಾಸ್ಟ್ ನ ಇಂಪ್ಯಾಕ್ಟ್ ಗೆ ಸುಮಾರು 60 ಅಡಿಗಳಷ್ಟು ದೂರ ಹೋಗಿ ಬೀಳ್ತಾರೆ. ಅದರ ಶಬ್ದ ಕೇಳಿ ತಕ್ಷಣವೇ ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಬನ್ವಾರಿ ಲಾಲ್ ಓಡಿ ಬರ್ತಾರೆ. ಇವರು ಲಾಲ್ ಸಿಂಗ್ ನ ಗೆಳೆಯ ಕೂಡ ಹೌದು. ಬಾಂಬ್ ಬ್ಲಾಸ್ಟ್ ಆದ ಜಾಗದಲ್ಲಿ ಲಾಲ್ ಸಿಂಗ್ ನನ್ನ ಹುಡುಕ್ತಾರೆ. ಆದ್ರೆ ಅವರು 60 ಅಡಿ ದೂರದಲ್ಲಿ ಹೋಗಿ ಬಿದ್ದಿರೋದನ್ನ ಗಮನಿಸಿ ಹತ್ತಿರ ಓಡಿ ಬಂದು ನೋಡ್ತಾರೆ. ಲಾಲ್ ಸಿಂಗ್ ನ ಬಾಡಿನ ನೋಡಿ ಬನ್ವಾರಿ ಲಾಲ್ಗೆ ಕೆಳಗಿಂದ ಮೇಲಿನವರೆಗೂ ನಡುಕ ಶುರುವಾಗತ್ತೆ. ಯಾಕೆಂದ್ರೆ ಲಾಲ್ ಸಿಂಗ್ ನ ತಲೆ ಆ ಸ್ಫೋಟಕ್ಕೆ 2 ಭಾಗಗಳಾಗಿ ಹೋಗಿತ್ತು. ದೇಹದಿಂದ ಬಲಗೈ ಸಪರೇಟ್ ಆಗಿತ್ತು. ತಕ್ಷಣವೇ ಬನ್ವಾರಿ ಲಾಲ್ ಅಕ್ಕಪಕ್ಕದಲ್ಲಿದ್ದ ಬೇರೆ ರೈತರನ್ನೆಲ್ಲ ಅಲ್ಲಿಗೆ ಕರೀತಾರೆ. ಜೊತೆಗೆ ಪೊಲೀಸರಿಗೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು, ಫಾರೆನ್ಸಿಕ್ ಟೀಮ್, ಡಾಗ್ ಸ್ಕ್ವಾಡ್, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಎಲ್ಲಾ ಸ್ಪಾಟ್ಗೆ ಬರ್ತಾರೆ. ವೀಕ್ಷಕರೇ, ನಿಮಗೆ ಅನಿಸ್ಬೋದು ಇಷ್ಟೊಂದು ಡಿಪಾರ್ಟ್ಮೆಂಟ್ ನ ಅವಶ್ಯಕತೆ ಒಮ್ಮೆಲೆ ಯಾಕೆ ಬಂತು ಅಂತ. ಅದಕ್ಕೆ ಕಾರಣ ಡಿಸೆಂಬರ್ 4ಕ್ಕೆ ನಡೆದ ಈ ಸ್ಫೋಟದ 4 ತಿಂಗಳ ಹಿಂದೆ, ಅಂದ್ರೆ ಆಗಸ್ಟ್ 2022ರಲ್ಲಿ ಇದೇ ಲಾಲ್ ಸಿಂಗ್ ನ ಗೆಳೆಯ ಬನ್ವಾರಿ ಲಾಲ್ ರ ಹೊಲದಲ್ಲಿ ಇಂಥದೇ ಒಂದು ಸ್ಫೋಟ ನಡೆದಿತ್ತು. ಆದ್ರೆ ಅದರ ಇಂಪ್ಯಾಕ್ಟ್ ಇಷ್ಟೊಂದು ಜೋರಾಗಿ ಇರದ ಕಾರಣ ಅವರು ಬದುಕುಳಿದಿದ್ರು. ಆದ್ರೆ ಅವರ ಒಂದು ಕಣ್ಣು ಮಾತ್ರ ಸಂಪೂರ್ಣ ಕಾಣದಂತಾಗಿತ್ತು. ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಈಗ ಲಾಲ್ ಸಿಂಗ್ ರ ಹೊಲದಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಲಾಲ್ ಸಿಂಗ್ ರನ್ನ ಕೊಂದೇ ಹಾಕಿತ್ತು. ಈ ವಿಷಯ ಸುತ್ತಮುತ್ತಲಿನ ರೈತರನ್ನೆಲ್ಲ ಕಂಗೆಡಿಸಿತ್ತು. ನಮ್ಮನ್ನ ಯಾರಾದ್ರೂ ಟಾರ್ಗೆಟ್ ಮಾಡ್ತಿದ್ದಾರಾ ಅಥವಾ ಇದರಲ್ಲಿ ಏನಾದ್ರೂ ಉಗ್ರಗಾಮಿಗಳ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆಗಳು ಏಳೋಕೆ ಶುರುವಾದವು. ರತ್ಲಂ ಡಿಸ್ಟ್ರಿಕ್ಟ್ ನ ರೈತ ಮುಖಂಡರೆಲ್ಲ ಲಾಲ್ ಸಿಂಗ್ ನ ಸಾವನ್ನ ಖಂಡಿಸ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಧರಣಿ ಮಾಡೋಕೆ ಶುರು ಮಾಡ್ಕೋತಾರೆ. ಸ್ಪಾಟ್ಗೆ ಬಂದ ಫಾರೆನ್ಸಿಕ್ ಮತ್ತು ಬಾಂಬ್ ಸ್ಕ್ವಾಡ್ ಸುತ್ತಮುತ್ತಲಿನ ಜಾಗವನ್ನೆಲ್ಲ ಪರೀಕ್ಷಿಸ್ತಾರೆ. ಇದು ಯಾವುದೋ ಬ್ಯಾಟರಿ ಅಥವಾ ಸ್ಟಾರ್ಟರ್ ನಿಂದ ಆದ ಸ್ಫೋಟ ಅಲ್ಲ, ಬದಲಿಗೆ ಜೆಲೆಟಿನ್ ನ ಡೆಟೋನೇಟರ್ ಉಪಯೋಗಿಸಿ ಈ ಸ್ಫೋಟ ಮಾಡಲಾಗಿದೆ ಅಂತಾರೆ. ಅಂದ್ರೆ ಈ ತರಹದ ಬಾಂಬ್ ಗಳನ್ನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಹೊಡೆಯೋಕೆ ಬಳಸ್ತಾರೆ. ಇಲ್ಲಿ ಪೊಲೀಸರಿಗೆ ತಿಳಿದ ಒಂದು ಬಹುಮುಖ್ಯ ಅಂಶ ಅಂದ್ರೆ ಇದನ್ನ ಯಾರೋ ಬೇಕುಂತಲೇ ಮಾಡಿರೋದು. ಹಾಗೆ ಇಲ್ಲೇ ಸುತ್ತಮುತ್ತ ಎಲ್ಲೋ ಈ ಕೊಲೆಗಾರ ವಾಸಿಸ್ತಿದ್ದಾನೆ ಅಂತ. ಆದ್ರೆ ಪೊಲೀಸರ ಬಳಿ ಏನು ಕ್ಲೂ ಇರಲಿಲ್ಲ. ಯಾಕೆಂದ್ರೆ ಇದಕ್ಕೂ ಮುಂಚೆ ಹೀಗೆ 4 ತಿಂಗಳ ಹಿಂದೆ ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಯಾರು ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ. ನಂತರ ಪೊಲೀಸರು ಮಫ್ತಿಯಲ್ಲಿ ಇಡೀ ಗ್ರಾಮದ ಎಲ್ಲಾ ಮನೆಗಳಿಗೆ ಹೋಗಿ ವಿಚಾರಿಸೋಕೆ ಶುರು ಮಾಡ್ತಾರೆ. ಮನೆಗಳನ್ನ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಗ್ರಾಮವೆಲ್ಲ ವಿಚಾರಿಸುವಾಗ ಪೊಲೀಸರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಬಾಂಬ್ ಬ್ಲಾಸ್ಟ್ ಆದ ದಿನದಿಂದ ಒಂದು ಮನೆಗೆ ಬೀಗ ಹಾಕಲಾಗಿದೆ. ಅದರ ಹಿಂದಿನ ದಿನ ಅವರು ಮನೆಯಲ್ಲೇ ಇದ್ರು. ಆದ್ರೆ ಬಾಂಬ್ ಬ್ಲಾಸ್ಟ್ ಆದ ದಿನ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು. ಆ ಮನೆ ಯಾರದು ಅಂತ ವಿಚಾರಿಸಿದಾಗ ಗೊತ್ತಾಗುತ್ತೆ ಆ ಮನೆ ಸುರೇಶ್ ಲೋಧಾ ಎಂಬ ವ್ಯಕ್ತಿಯದು ಅಂತ. ಸುರೇಶ್ಗೆ 32 ವರ್ಷ ವಯಸ್ಸು. ಪೊಲೀಸರು ಸುರೇಶ್ನ ಬಗ್ಗೆ ಹಳ್ಳಿಯಲ್ಲೆಲ್ಲ ವಿಚಾರಿಸಿದಾಗ ಅವರಿಗೊಂದು ವಿಷಯ ಗೊತ್ತಾಗತ್ತೆ. ಅದೇನಂದ್ರೆ ಬಾಂಬ್ ಬ್ಲಾಸ್ಟ್ ನಿಂದ ಸತ್ತು ಹೋದ ಲಾಲ್ ಸಿಂಗ್ ಹಾಗೂ ಬನ್ವಾರಿ ಲಾಲ್ ಅವರ ಪಕ್ಕದ ಹೊಲ ಸುರೇಶ್ಗೆ ಸೇರಿದ್ದು ಅಂತ. ಸೊ ಈಗ ಪೊಲೀಸರು ಸುರೇಶ್ ನನ್ನ ಹುಡುಕೋಕೆ ಶುರು ಮಾಡ್ತಾರೆ. ಕಾಲ್ ಮಾಡಿದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹಾಗೆ ಆತನ ಪತ್ನಿಯ ನಂಬರ್ ಕೂಡ ಸ್ವಿಚ್ ಆಫ್. ಬಾಂಬ್ ಬ್ಲಾಸ್ಟ್ ನಿಂದಾಗಿ ಲಾಲ್ ಸಿಂಗ್ ಸತ್ತು ಹೋಗಿದ್ದಾರೆ. ಅದೇ ದಿನ ಸುರೇಶ್ ಇಡೀ ಮನೆ ಖಾಲಿ ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಮೊಬೈಲ್ ಬೇರೆ ಸ್ವಿಚ್ ಆಫ್. ಇಷ್ಟು ಸಾಕಲ್ವಾ ಪೊಲೀಸರಿಗೆ ಒಬ್ಬರ ಮೇಲೆ ಶಂಕೆ ಪಡೋಕೆ. ನಂತರ ಪೊಲೀಸರು ಸುರೇಶ್ನ ತಂದೆ ತಾಯಿಗಳಿರೋ ಊರು ಯಾವುದು ಅಂತ ತಿಳ್ಕೊತಾರೆ. ಅದು ಬಿಲ್ಪಕ್ ಎಂಬ ಹಳ್ಳಿ. ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಗ್ರಾಮ. ತಕ್ಷಣ ಪೊಲೀಸರ ಒಂದು ಟೀಮ್ ಆ ಬಿಲ್ಪಕ್ ಗ್ರಾಮಕ್ಕೆ ಹೋಗಿ ಸುರೇಶ್ನ ಮನೆಯ ಬಾಗಿಲನ್ನ ಬಡಿತಾರೆ. ಸುರೇಶ್ ಮನೆಯಲ್ಲೇ ಇದ್ದ. ಆತನನ್ನ ಕಸ್ಟಡಿಗೆ ತಗೊಂಡ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಿಸ್ತಾರೆ. ಆರಂಭದಲ್ಲಿ ಸುರೇಶ್ ಈ ಬಾಂಬ್ ಬ್ಲಾಸ್ಟ್ ವಿಚಾರವಾಗಿ ನನಗೆ ಏನು ಗೊತ್ತಿಲ್ಲ ಅಂತ ಬಹಳನೇ ಕ್ಲಿಯರ್ ಆಗಿ ಹೇಳ್ತಾನೆ. ಯಾಕೆಂದ್ರೆ ಪೊಲೀಸರ ಬಳಿಯೂ ಕೂಡ ಸುರೇಶೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋಕೆ ಯಾವುದೇ ಖಚಿತ ಪ್ರೂಫ್ ಇರಲಿಲ್ಲ. ಆತ ಜಸ್ಟ್ ಮನೆ ಬಿಟ್ಟು ಹೋಗಿದ್ದ ಅಷ್ಟೇ. ಆದ್ರೆ ಪೊಲೀಸರು ಎಷ್ಟೇ ಕೇಳಿದ್ರು ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಅನ್ನೋದರ ಜೊತೆಗೆ ನನ್ನನ್ನ ಸದ್ಯಕ್ಕೆ ಹೊರಗೆ ಬಿಡಿ, ಕೆಲವು ದಿನಗಳ ನಂತರ ನಾನೇ ಆ ಬಾಂಬ್ ಬ್ಲಾಸ್ಟ್ ಮಾಡಿದ ಆರೋಪಿಯನ್ನ ಕರ್ಕೊಂಡು ಸ್ಟೇಷನ್ಗೆ ಬರ್ತೀನಿ, ಅಲ್ಲಿವರೆಗೂ ಏನು ಕೇಳಬೇಡಿ ಅಂತಾನೆ. ಇದನ್ನ ಕೇಳಿದ ಪೊಲೀಸರಿಗೆ
ಸುರೇಶ್ ನಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಪೊಲೀಸರ ಮತ್ತೊಂದು ತಂಡ ಆತನ ಮನೆಗೆ ಹೋಗಿ ಆತನ ಪತ್ನಿಯನ್ನು ಕೂಡ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ನಂತರ ಇಬ್ಬರನ್ನು ಕೂರಿಸಿ ಏನ್ ನಡೀತು ಅಂತ ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ವಿಚಾರಿಸೋಕೆ ಶುರು ಮಾಡ್ತಾರೆ. ಯಾವಾಗ ಸುರೇಶ್ನ ಪತ್ನಿ ಭಯದಿಂದ ಅಳೋಕೆ ಶುರು ಮಾಡಿದ್ರೋ ಆಗ ಸುರೇಶ್ ಮಾತನಾಡ್ತಾನೆ. ಏನ್ ನಡೀತು ಅಂತ ಹೇಳ್ತಾನೆ. ಸುರೇಶ್ ಹೇಳಿದ ಮೊದಲ ಮಾತು, ಹೌದು, ನಾನೇ ಬಾಂಬ್ ಪ್ಲಾಂಟ್ ಮಾಡಿ ಲಾಲ್ ಸಿಂಗ್ನ ಸಾಯಿಸಿದ್ದು. ಅಷ್ಟೇ ಅಲ್ಲ, 4 ತಿಂಗಳ ಹಿಂದೆ ಬನ್ವಾರಿ ಲಾಲ್ನ ಹೊಲದಲ್ಲೂ ನಾನೇ ಬಾಂಬ್ ಪ್ಲಾಂಟ್ ಮಾಡಿದ್ದು. ಆದ್ರೆ ಆ ನನ್ನ ಮಗನ ಬರೀ ಕಣ್ಣು ಹೋಯ್ತು ಅಷ್ಟೇ. ತಪ್ಪು ನಂದು. ಆತನನ್ನ ನಾನು ಸಾಯಿಸ್ಬೇಕಿತ್ತು ಅಂತಾನೆ. ನಾನು 4 ತಿಂಗಳ ಹಿಂದೆ ಬಾಂಬ್ ರೆಡಿ ಮಾಡಿದಾಗ ಅದು ಅಷ್ಟು ಪವರ್ಫುಲ್ ಆಗಿರಲಿಲ್ಲ. ಆದ್ರೆ ಈ ಸರ್ತಿ ಬಾಂಬ್ ಕರೆಕ್ಟ್ ಆಗೇ ಇತ್ತು. ಲಾಲ್ ಸಿಂಗ್ ಸತ್ತು ಹೋಗಿದ್ದನ್ನ ನನ್ನ ಕಣ್ಣಾರೆ ಕನ್ಫರ್ಮ್ ಮಾಡ್ಕೊಂಡ ಮೇಲೇನೆ ನಾನು ಮನೆ ಬಿಟ್ಟಿದ್ದು ಅಂತಾನೆ. ಈ ವಿಷಯಗಳನ್ನ ಸುರೇಶ್ನ ಬಾಯಿಂದ ಕೇಳ್ತಿದ್ದಂಗೆ ಪೊಲೀಸರೆಲ್ಲ ಶಾಕ್ ಆಗಿ ಹೋಗಿದ್ರು. ಮಾಡಿರೋದು ಬಾಂಬ್ ಇಟ್ಟು ಕೊಲೆ, ಅದನ್ನ ಇಷ್ಟು ಗರ್ವದಿಂದ ಹೇಳ್ಕೊತಿದ್ದಾನಲ್ಲ ಅಂತ. ನಿಜವಾಗ್ಲೂ ಈತ ಒಬ್ಬ ರೈತನ ಅಥವಾ ಉಗ್ರಗಾಮಿಯ ಅನ್ನೋ ಹಾಗಿತ್ತು ಸುರೇಶ್ನ ಮಾತುಗಳು. ವೀಕ್ಷಕರೇ, ಇಲ್ಲಿಂದ ಕೇಳಿ ಸುರೇಶ್ನ ಅಸಲಿ ಕತೆ. ಈ ಬಾಂಬ್ ಬ್ಲಾಸ್ಟ್ ಆದ 2 ವರ್ಷಗಳ ಹಿಂದೆ ಸುರೇಶ್ ಲೋದಾಗೆ ಮದುವೆ ಆಗಿತ್ತು. ಸುರೇಶ್ಗೆ ಈ ಲಾಲ್ ಸಿಂಗ್ ಹಾಗೆ ಬನ್ವಾರಿ ಲಾಲ್ ಅವರ ಹೊಲದ ಪಕ್ಕದಲ್ಲಿ 2.5 ಎಕರೆ ಗದ್ದೆ ಇದೆ. ಸುರೇಶ್ ಒಬ್ಬ ನಿಷ್ಠಾವಂತ ಶ್ರಮಜೀವಿ. ತನ್ನ 2.5 ಎಕರೆ ಭೂಮಿಯಲ್ಲಿ ಬಂಗಾರದಂತಹ ಬೆಳೆ ಬೆಳೆತಿದ್ದ. ಮದುವೆಯ ನಂತರ ಆತನ ಪತ್ನಿಯು ಆತನಿಗೆ ಗದ್ದೆ ಕೆಲಸಗಳಲ್ಲಿ ಸಹಾಯ ಮಾಡ್ತಿದ್ರು. ಒಟ್ನಲ್ಲಿ ಸುರೇಶ್ ಹಾಗೂ ಸುರೇಶ್ನ ಪತ್ನಿ ನಿಧಾನವಾಗಾದ್ರೂ ಸರಿ ಬೆಳವಣಿಗೆ ಆಗ್ತಾನೆ ಇದ್ರು. ಹೀಗೆ ಎಲ್ಲವೂ ಸರಿಯಾಗಿ ಹೋಗ್ತಿದ್ದ ಸುರೇಶ್ನ ಬಾಳಲ್ಲಿ ಒಂದು ದಿನ ಸಿಡಿಲು ಹೊಡೆಯುತ್ತೆ. ಏನಾಯ್ತು ಅಂದ್ರೆ, ಒಂದು ದಿನ ಸುರೇಶ್ ಮನೆಗೆ ಸಾಮಾನು ತರಲು ಅಂಗಡಿಗೆ ಹೋಗಿ ಬರುವಾಗ ಆತನ ಗದ್ದೆಯಲ್ಲಿದ್ದ ಮೋಟಾರ್ ರೂಮ್ನಿಂದ ಆತನ ಪತ್ನಿ ಕೂಗಿ ಕಿರುಚಾಡ್ತಿರೋ ಶಬ್ದ ಕೇಳಿಸುತ್ತೆ. ಮೊದಲಿಗೆ ಸುರೇಶ್ ಅನ್ಕೋತಾನೆ ಆ ಮೋಟಾರ್ ರೂಮ್ಗೇನಾದ್ರೂ ಹಾವು ಹೋಗಿದ್ಯಾ ಅಂತ. ಅದಕ್ಕೆ ಆಕೆ ಹೀಗೆ ಕಿರಿಚಿಕೊಳ್ತಿದ್ದಾಳ ಅಂತ. ತಕ್ಷಣ ಓಡಿ ಹೋಗ್ತಾನೆ. ಮೋಟಾರ್ ರೂಮ್ ಬಾಗಿಲು ಓಪನ್ ಮಾಡಿದ್ದ ಸುರೇಶ್ ಒಂದು ಕ್ಷಣ ದಿಗಿಲು ಬಿಡದಂತೆ ನಿಂತ್ಕೋತಾನೆ. ಈ ಸ್ಥಿತಿ ಪ್ರಪಂಚದಲ್ಲಿ ಯಾವ ಗಂಡನಿಗೂ ಬರಬಾರ್ದು. ಸುರೇಶ್ನ ಪತ್ನಿಯನ್ನ ಬೆತ್ತಲು ಮಾಡಿ 3 ಜನ ಇಟ್ಕೊಂಡಿರ್ತಾರೆ. ಆ 3 ಜನ ಬೇರೆ ಯಾರೂ ಅಲ್ಲ, ಪಕ್ಕದ ತೋಟದ ಬನ್ವಾರಿ ಲಾಲ್ ಹಾಗೆ ಲಾಲ್ ಸಿಂಗ್, ಅವರ ಜೊತೆ ಅವರ ಒಬ್ಬ ಗೆಳೆಯ ದಿನೇಶ್. ಈ 3 ಜನ ಆಕೆನ ಬಲವಂತವಾಗಿ ಇಟ್ಕೊಂಡಿರ್ತಾರೆ. ಆ ಸಿಚುವೇಶನ್ ನಲ್ಲಿ ಸುರೇಶ್ನ ಸ್ಥಿತಿನ ಯೋಚಿಸಿ ವೀಕ್ಷಕರೇ, ಆತನ ಕೋಪ ನೆತ್ತಿಗೇರಿತ್ತು. ಆ 3ರನ್ನ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಸುರೇಶ್ ಒಬ್ಬನಿಂದ ಆ 3 ಜನ ರಾಕ್ಷಸರನ್ನ ಸಂಭಾಲಿಸಲಾಗಲ್ಲ. ಆ 3ರಲ್ಲಿ ಬನ್ವಾರಿ ಲಾಲ್ ಹಾಗೂ ದಿನೇಶ್ ಸುರೇಶ್ನನ್ನ ತುಂಬಾನೇ ಹೊಡಿತಾರೆ. ಆತನ ಕೈ ಕಾಲುಗಳನ್ನ ಕಟ್ಟಿ ಹಾಕ್ತಾರೆ. ಬಾಯಿಗೆ ಬಟ್ಟೆ ಇಟ್ಟು ಬಾಯಿಯನ್ನ ಮುಚ್ತಾರೆ. ಅವರೆಲ್ಲ ಹೇಳಿದ್ದು ಒಂದೇ ಮಾತು, ನೀನೊಬ್ಬ ಕೀಳು ಜಾತಿಯವನು, ನಿನಗೆ ಯಾಕೆ ಈ ತರಹದ ಸುಂದರ ಹೆಂಡತಿ? ನಮ್ಮ ಜಮೀನಿನ ಪಕ್ಕದಲ್ಲೇ ನಿನಗೆ ಗದ್ದೆ ಇರೋದೇ ತಪ್ಪು, ಅಂಥದ್ರಲ್ಲಿ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ವ್ಯವಸಾಯ ಬೇರೆ ಮಾಡ್ತೀರಾ ಅಂತ ಹೇಳಿ ಸುರೇಶ್ನ ಕಣ್ಣ ಮುಂದೆನೆ ಆ 3 ಜನ ಆಕೆನ ಬಲಾತ್ಕಾರ ಮಾಡ್ತಾರೆ. ವೀಕ್ಷಕರೇ, ಒಮ್ಮೆ ಈ ಸಿಚುವೇಶನ್ ನ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಆ ಹೆಣ್ಣು ಮಗಳಿಗೆ ಇದು ಎಂತ ಲೆವೆಲ್ಗೆ ನೋವು ಕೊಟ್ಟಿರ್ಬೋದು ಅಂತ. ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಗಂಡನೇ ಎಲ್ಲ ಅಂತ ಬದುಕಿದ್ದ ಆ ಹುಡುಗಿಯ ಬಾಳನ್ನ ಸರ್ವನಾಶ ಮಾಡಿ ಹಾಕಿದ್ರು ಈ 3. ಈವನ್ ಸುರೇಶ್ ಕೂಡ ತನ್ನ ಪತ್ನಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆಕೆನ ಈ ರೀತಿ ತನ್ನ ಕಣ್ಣ ಮುಂದೆನೆ ಆ ಮಟ್ಟಿಗೆ ನೋವು ಉಂಟು ಮಾಡಿದ್ದಾರೆ ಅಂದ್ರೆ ಆತನಾದ್ರೂ ಹೇಗೆ ತಡ್ಕೊಳ್ಳೋದು? ಜೊತೆಗೆ ನನ್ನ ಕೈಲಿ ಏನು ಮಾಡೋಕ್ಕಾಗೋಲ್ಲಲ್ಲ ಅನ್ನೋ ಬಾಧೆ ಕೂಡ. ವೀಕ್ಷಕರೇ, ಈ ಪರಿಸ್ಥಿತಿ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಲಾಲ್ ಸಿಂಗ್, ಬನ್ವಾರಿ ಲಾಲ್, ದಿನೇಶ್ ಈ 3 ಸುರೇಶ್ ಹಾಗೆ ಆತನ ಪತ್ನಿಗೆ ಮಾಡಿದ ಗಾಯ ಅವರಿಬ್ಬರು ಜೀವಂತವಾಗಿರೋವರೆಗೂ ಮರೆಯೋಕೆ ಸಾಧ್ಯನಾ? ಇಂಥ ಹೇಯ ಕೃತ್ಯ ಮಾಡಿ ಆ 3 ಅಲ್ಲಿಂದ ಹೊರಗೆ ಹೋದ ಮೇಲೆ ಆಕೆ ಆತನ ಪತಿಯ ಕೈಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನೆಲ್ಲ ಬಿಚ್ಚಿ ಬಾಯಿಯಿಂದ ಬಟ್ಟೆ ತೆಗಿತಾರೆ. ಇಷ್ಟಕ್ಕೆ ನಿಲ್ಲದ ಸುರೇಶ್ನ ಪಾಡು ಪೊಲೀಸ್ ಸ್ಟೇಷನ್ ನಲ್ಲೂ ಮುಂದುವರಿತು. ಈ ಘಟನೆ ನಡೆದ ನೆಕ್ಸ್ಟ್ ಡೇ ಸುರೇಶ್ ಪೊಲೀಸರ ಬಳಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ. ಆದ್ರೆ ಜಸ್ಟ್ ಆತನ ಜಾತಿ ಹಾಗೆ ಆತ ಆರೋಪ ಮಾಡ್ತಿರೋರ ಜಾತಿನ ಮೇಲೂ ಕೀಳು ಮಾಡಿ ಆತನ ಕಂಪ್ಲೇಂಟ್ನೇ ತಗೊಳ್ಳೋದಿಲ್ಲ. ಹೀಗೆ ದಿನಗಳು ಕಳಿತಾ ಸುರೇಶ್ನ ಪತ್ನಿ ಮಾನಸಿಕವಾಗಿ ಕುಗ್ಗಿ ಹೋಗೋಕೆ ಶುರುವಾಗ್ತಾರೆ. ಹಾಗಾಗಿ ಸುರೇಶ್ ಮನೆ ಬಿಟ್ಟು ಹೊರಗಡೆ ಹೋಗೋದನ್ನೇ ಸ್ಟಾಪ್ ಮಾಡಿಬಿಟ್ಟ. ಮನೆ ಬಿಟ್ಟು ಹೊರಗಡೆ ಹೋದ್ರೆ ಆಕೆ ಏನಾದ್ರೂ ಮಾಡ್ಕೋತಾಳೆ ಅನ್ನೋ ಭಯ
ಆತನದು. ದಿನಗಳು ಕಳೀತಾ ಸುರೇಶ್ನ ಪತ್ನಿ ನಾರ್ಮಲ್ ಆಗ್ತಾ ಬರ್ತಾರೆ. ಇದನ್ನೇ ಕಾಯ್ತಿದ್ದ ಸುರೇಶ್ ತನ್ನ ಮನಸ್ಸಿನಲ್ಲಿ ಹುದುಗಿಟ್ಟಿದ್ದ ಎಲ್ಲಾ ಕೋಪನೂ ಹೊರ ಹಾಕ್ತಾನೆ. ಈ 3 ಜನರನ್ನ ನಾನು ಜೀವಂತವಾಗಿ ಉಳಿಸೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ ಸುರೇಶ್ ಇಂಟರ್ನೆಟ್ ಮೂಲಕ ಬಾಂಬ್ ನ ಹೇಗೆ ತಯಾರಿಸ್ತಾರೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಬರ್ತಾನೆ. ಸುರೇಶ್ ಈ ಬಾಂಬ್ ತಯಾರು ಮಾಡೋಕೆ 2 ವರ್ಷಗಳ ಟೈಮ್ ತಗೋತಾನೆ. ಈ ಸಮಯದಲ್ಲಿ ಅದಕ್ಕೆ ಬೇಕಾಗಿದ್ದ ಎಲ್ಲ ಮೆಟೀರಿಯಲ್ಸ್ನು ಒಂದೊಂದಾಗಿ ಕಲೆಕ್ಟ್ ಮಾಡಿ ಸುರೇಶ್ ಮೊದಲಿಗೆ ಟಾರ್ಗೆಟ್ ಮಾಡಿದ್ದೆ ಈ ಬನ್ವಾರಿಲಾಲ್ನ. ಸುರೇಶ್ ಪ್ಲಾನ್ ಮಾಡಿದ ರೀತಿನೇ ಎಲ್ಲವೂ ಆಯ್ತು. ಈವನ್ ಬಾಂಬ್ ಕೂಡ ಬ್ಲಾಸ್ಟ್ ಆಯ್ತು. ಆದ್ರೆ ಅದಷ್ಟು ಪವರ್ಫುಲ್ ಇಲ್ಲದ ಕಾರಣ ಬನ್ವಾರಿಲಾಲ್ಗೆ ಮೈಯಲ್ಲಿ ಪೆಟ್ಟುಗಳಾಯ್ತು, ಜೊತೆಗೆ ಒಂದು ಕಣ್ಣು ಕೂಡ ಹೋಯ್ತು. ಆದ್ರೆ ಆತ ಸಾಯಲಿಲ್ಲ. ಇದು ಸುರೇಶ್ಗೆ ಅಷ್ಟಾಗಿ ತೃಪ್ತಿ ಕೊಡಲಿಲ್ಲ. ನೆಕ್ಸ್ಟ್ ಟಾರ್ಗೆಟ್ ಲಾಲ್ ಸಿಂಗ್. ಈ ಸರ್ತಿ ಪಕ್ಕಾ ಪ್ಲಾನ್ ಮಾಡಿದ ಸುರೇಶ್ ಬಹಳನೇ ಪವರ್ಫುಲ್ ಬಾಂಬ್ ಬಿಟ್ಟು ಲಾಲ್ ಸಿಂಗ್ ನ ಸಾಯಿಸ್ತಾನೆ. ಲಾಲ್ ಸಿಂಗ್ ನ ಬಾಡಿನ ಆತನ ಹೊಲದಲ್ಲೇ ನೋಡಿ ಮನೆಗೆ ಹೋದ ಸುರೇಶ್ ತನ್ನ ಪತ್ನಿಗೆ ನಡೆದ ವಿಷಯವನ್ನ ಹೇಳ್ತಾನೆ. ಸುರೇಶ್ನ ಪತ್ನಿಗೆ ಈ ವಿಷಯ ಕೇಳಿ ಬಹಳನೇ ಖುಷಿಯಾಗಿತ್ತು. ಆದ್ರೆ ಇನ್ನೂ ಇಬ್ಬರು ಬದುಕೇ ಇದ್ದಾರೆ ಅನ್ನೋ ನೋವು ಇನ್ನೊಂದು ಕಡೆ. ಅವರಿಬ್ಬರನ್ನ ಮುಗಿಸ್ಬೇಕು ಅಂದ್ರೆ ನಮಗೆ ಸ್ವಲ್ಪ ಟೈಮ್ ಬೇಕು. ಆದ ಕಾರಣ ನಾವು ಇಲ್ಲಿ ಇರೋದು ಬೇಡ ಅಂತ ಹೇಳಿ ತನ್ನ ಪತ್ನಿಯನ್ನ ತನ್ನ ತಂದೆ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಸುರೇಶ್. ಆದ್ರೆ ಪೊಲೀಸರು ನಮ್ಮನ್ನ ಹಿಡಿತಾರೆ ಅನ್ನೋ ಊಹೆ ಸುರೇಶ್ ಮಾಡಿರಲಿಲ್ಲ. ಈ ಕಂಪ್ಲೀಟ್ ಸ್ಟೋರಿ ಕೇಳಿದ ಪೊಲೀಸರಿಗೆ ಸುರೇಶ್ನ ನೋಡಿದ್ರೆ ಪಾಪ ಅನ್ಸೋದು. ಆದ್ರೆ ಅವತ್ತೇ ಪೊಲೀಸರು ಸುರೇಶ್ನ ಕಂಪ್ಲೇಂಟ್ ತಗೊಂಡು ಕರೆಕ್ಟ್ ಆಗಿ ಆ 3 ಮೇಲೆ ಆಕ್ಷನ್ ತಗೊಂಡಿದ್ರೆ ಇವತ್ತು ಕತೆನೇ ಬೇರೆ. ರೈತ ಸಮುದಾಯವೆಲ್ಲ ಸೇರಿ ಲಾಲ್ ಸಿಂಗ್ ನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದವರು ಈಗ ಸುರೇಶ್ನ ವೈಫ್ಗೆ ನ್ಯಾಯ ಕೊಡಿಸಿ ಅಂತ ತಿರುಗಿ ಬಿದ್ದಿದ್ರು. ಫೈನಲಿ ಬನ್ವಾರಿಲಾಲ್ ಹಾಗೂ ದಿನೇಶ್ ಮೇಲೆ ಸುರೇಶ್ನ ವೈಫ್ ಮೇಲೆ ನಡೆದ ಗ್ಯಾಂಗ್ ರೇಪ್ ಕೇಸ್ ಅಡಿ ಜೈಲ್ಗೆ ಹಾಕಲಾಯಿತು. ಜೊತೆಗೆ ಸುರೇಶ್ನನ್ನ ಲಾಲ್ ಸಿಂಗ್ ಮರ್ಡರ್ ಕೇಸ್ ಅಡಿ ಜೈಲ್ಗೆ ಹಾಕಲಾಗಿದೆ. ಕೇಸ್ ಇನ್ನು ಕೋರ್ಟ್ ನಲ್ಲೇ ಇದೆ. ಆದ್ರೆ ವೀಕ್ಷಕರೇ, ನಿಜ ಸುರೇಶ್ ಕೊಲೆ ಮಾಡಿದ್ದನ್ನ ಕಾನೂನು ಒಪ್ಕೊಳ್ಳೋದಿಲ್ಲ. ಆದ್ರೆ ಇಂದಿನ ಭಾರತಕ್ಕೆ ಸುರೇಶ್ ತರ ಶಿಕ್ಷೆ ಕೊಡೋರೇ ಬೇಕಾಗಿರೋದು. ದಯವಿಟ್ಟು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ಎಪಿಸೋಡ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.